ರೈತ ಹೋರಾಟಕ್ಕೆ ಆನೇಕಲ್ ಸರ್ಜಾಪುರ ಭಾಗದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ನಾನು ನಮ್ಮ ಸತೀಶ್ ಅವರು ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಬೆಂಬಲವನ್ನ ಕೊಟ್ಟಿದ್ದೀನಿ. ಇಲ್ಲಿ KDB ಇಂದ ಅಕ್ವಿಜೇಷನ್ ಆಗಿದೆ. ಈಗಾಗಲೇ ಕೋರ್ಟಲ್ಲೂ ಹೈಕೋರ್ಟಲ್ಲೂ ಕೂಡ ಅದು ವಜಾ ಆಗಿದೆ. ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅಂತ ವಜಾ. ಮತ್ತೆ ಅದಕ್ಕೆ ನೋಟಿಸ್ ಕೊಡುವಂಥದ್ದು, ಮತ್ತೆ ಈ ಜಮೀನನ್ನ ಕಬಳಿಕೆ ಮಾಡೋಕ್ಕೆ ಮಾಡಿದ್ದಾರೆ. ನಾನೆಲ್ಲ ರೈತರ ಹತ್ರ ಮಾತಾಡಿದ್ದೀನಿ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ ಇಷ್ಟು ಇರೋರು ಅವರೆಲ್ಲ ವ್ಯವಸಾಯ ಮಾಡುವಂಥವ್ರು. ಕೆಲವರು ಹಂದಿ ಸಾಗಾಣೆ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಪಾಲಿ ಹೌಸ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ. ಅಂದ್ರೆ ಬೆಳೆ ಬೆಳೆಯುವಂತ ಜಮೀನು. ನೀವು ಕೈಗಾರಿಕೆ ಮಾಡ್ಬೇಕಾದ್ರೆ ಎಂಚ ಜಮೀನ್ಗೆ ಹೋಗ್ಬೇಕು, ಬೀಳ್ ಜಮೀನ್ಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ನೀರ್ ಸಿಗಲ್ಲ, ಬರಡು ಭೂಮಿ, ಈ ತರಕ್ಕೆ ಹೋಗ್ಬೇಕು. ಯಾಕಂದ್ರೆ ನೀವು ಕೈಗಾರಿಕೆ ಬಂದ್ರೆ ಮತ್ತೆ ಕೆಮಿಕಲ್ನೆಲ್ಲ ಭೂಮಿ ಒಳಗೆ ಹಾಕ್ತೀರಾ. ನೀವು ಭೂಮಿ ಒಳಗಡೆ ಬಂದ್ರೆ ಇಲ್ಲಿರೋ ಹಳ್ಳಿ ಜನ ಎಲ್ಲಿ ಹೋಗ್ತದೆ? ಎಲ್ಲ ಬೋರ್ವೆಲ್ಗಳು ನೀವು ಹಾಳಾಗಿ ಹೋಗ್ತೈತೆ, ಎಲ್ಲ ಕೆರೆಗಳು ಹಾಳಾಗಿ ಹೋಗ್ತೈತೆ. ಈಗಲೇ ಇಂಡಸ್ಟ್ರಿ ಇದೆ, ಯಾವುದು ITBT ಇಂಡಸ್ಟ್ರೀಸ್ ಗಳೆಲ್ಲ ಇದೆ. 4 ಇಂಡಸ್ಟ್ರಿ ಇದೆ ಸರ್. 4 ಇಂಡಸ್ಟ್ರೀಸ್ ಇದೆ, ಲೇಔಟ್ ಇದೆ, ಸೂರ್ಯ ಸಿಟಿ ಲೇಔಟ್ ಇದೆ. ಇನ್ನೇನು ಅವಶ್ಯಕತೆ ಇಲ್ಲ. ಒಂದೇ ಕಡೆ ಯಾಕೆ ಎಲ್ಲ ಪ್ರೆಷರ್ ಹಾಕ್ತೀರಾ? ಈಗಲೇ ಟ್ರಾಫಿಕ್ ಜಾಮ್, ಈ ರೋಡ್ಗೆ ಯಾರು ಓಡಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿ, ಹೊಸೂರು ರಸ್ತೆ ಪರಿಸ್ಥಿತಿ ಹಂಗ್ ಬಂದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಮಂತ್ರಿ, ಉತ್ತರ ಕರ್ನಾಟಕದವರು ಅಲ್ಲಿ ಮಾಡಿ, ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಬಿಟ್ಬಿಟ್ಟು ಬೆಂಗಳೂರಿನ ಯಾಕೆ ಹುಡ್ಕಂತೀರಾ ನೀವು? ಸರ್ ಡೀಲ್ ಅಂತ ಹೇಳಿದ್ವಿ ಸರ್. ಇದು ದೊಡ್ಡ ಡೀಲೆ, ಒಳ್ಳೆ ಕಾಸು ಬರ್ತೈತೆ. ಇದು ಈ ಲೇಔಟ್ ಆದ್ರೆ ಒಳ್ಳೆ ಕಾಸು ಬರ್ತೈತೆ. 1:2 ಡಬಲ್ ಟೈಮು, ತ್ರಿಬಲ್ ಟೈಮ್ ಅಷ್ಟು ಕಮಿಷನ್ ಬರ್ತೈತೆ. ಕಮಿಷನ್ ಮಾಡಿಯೋಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ. ಯಾಕಂದ್ರೆ ಇವ್ರ ಸರ್ಕಾರ ಇನ್ನು 1 ವರ್ಷ 3 ತಿಂಗಳು 4 ತಿಂಗಳು ಇದೆ ಅಷ್ಟರಲ್ಲಿ ಹೆಂಗ್ ಲೇಔಟ್ ಮಾಡ್ತೀರಾ ನೀವು? ಅವಾರ್ಡು, ಆಮೇಲೆ ಟೆಂಡರ್ ಕರೆದು ಬಿಡೋದು. ಈ ಸರ್ಕಾರ ಇದೆಯಲ್ಲ, ಟೆಂಡರ್ ಕರ್ಸಿ ಕಮಿಷನ್ ವಸೂಲಿ ಮಾಡು. ಟನಲ್ ರೋಡ್ ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಬಿಡದಿ ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಇದು ಸರ್ಜಾಪುರ ಟೆಂಡರ್ ಕರಿ ಕಮಿಷನ್ ತಗೊಂಡು ಓಡೋದು ಅಷ್ಟೇ. ನೆಕ್ಸ್ಟ್ ಚುನಾವಣೆ ಬರ್ತದೆ, ಫಂಡ್ ಸರ್ ಇದೆಲ್ಲ. ಇದು ಕೇಂದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಫಂಡ್ ಕೊಡಕ್ಕೆ ಎಲ್ಲಾ ಮಿನಿಸ್ಟರ್ಗಳಿಗೂ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಮಿನಿಸ್ಟರ್ ಆಗ್ಬೇಕು ಅವರೆಲ್ಲ 100-150 ಕೋಟಿ ಕೊಟ್ರೇನೆ ಮಿನಿಸ್ಟರ್ ಆಗೋದು. ಇಲ್ಲ ಅಂದ್ರೆ ಮಿನಿಸ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಫಂಡ್ ರೈಸಿಂಗ್, ಈ ಲೇಔಟ್ ಇದೆಯಲ್ಲ, ಈ ಬಿಡದಿ ಇರ್ಬೋದು, ಸರ್ಜಾಪುರ, ಇವೆರಡು ಫಂಡ್ ರೈಸಿಂಗ್, ಕಾಂಗ್ರೆಸ್ಸಿನ ಫಂಡ್ ರೈಸಿಂಗ್ ಲೇಔಟ್ಸ್. ಇವೆರಡಕ್ಕೂ ಇದೇ ಹೆಸರು ಕೊಟ್ಬಿಟ್ಟಿದ್ದೀನಿ. ನಾನು ವಿರೋಧ ಪಕ್ಷದ ನಾಯಕನ ಹೆಸರು ಕೊಟ್ಟಿದ್ದೀನಿ. ಇವೆರಡೂ ಫಂಡ್ ರೈಸಿಂಗ್ ಲೇಔಟ್ಸ್. ರೈತರ ಕತೆ ಸರ್, ರೈತರು ಬೇಕಾಗಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಯಾವನ್ಗನ ಬೇಕಾದ್ರ ಅಂತ ಸ್ಥಿತಿ. ಮತ್ತೆ ಅವ್ರಿಗೆಲ್ಲ ಇವಾಗ SIR ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ, ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ. ಪಾಕಿಸ್ತಾನದವ್ರು, ಬಾಂಗ್ಲಾದೇಶದವ್ರನ್ನೆಲ್ಲ ಓಟ್ ಸೇರ್ಸ್ಕೊತಾರೆ. ಅದ ನಾವು ಗೆಲ್ತೀರಿ ಅಂತ. ಹಂಗೆ ಈ ಸರಿ ಅವೆಲ್ಲ ನಡೆಯಲ್ಲ ಸರ್. ರೈತರನ್ನ ಗೂಂಡಾಗಳ ರೀತಿ ವರ್ತನೆ ಮಾಡ್ತಾರೆ. ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ. ಈಗಾಗಲೇ ರೈತರ ಮೇಲೆ ಹಲ್ಲೆ ಆಗಿರೋದು, ಗಾಯ ಆಗಿರೋದು ಇವೆಲ್ಲ ತೋರ್ತು. ರಿಪ್ಸ್ ಎಲ್ಲ ಮುರಿದೋಗಿದೆ, ಮೂಳೆ ಮುರಿದೋಗಿದೆ, ಹಂಗ್ ಹೊಡೆದಿದ್ದಾರೆ ಅವ್ರು. ಅವ್ರಿಗೆಲ್ಲ ಚಳಿ ಜ್ವರ ಬಿಡಿಸ್ತೀರಿ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀನಿ, ಪೊಲೀಸ್ ಅಧಿಕಾರಿಗಳಿಗೆ. ಈ ತರ ರೈತರ ಮೇಲೆ ಗೂಂಡಾಗಿರಿ ಮಾಡಿದ್ರೆ ಹುಷಾರ್, ಎಚ್ಚರಿಕೆಯನ್ನ ಮಾತನ್ನ ಕೊಡ್ತಾ ಇದ್ದೀನಿ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತದೆ, ಅಧಿಕಾರಿಗಳ ಬಗ್ಗೆ ಕ್ರಮ ಆಗ್ತಾ ಇದೆ. ಇಲಾಖೆ ಬಗ್ಗೆ ಜ್ಞಾನ ಇಟ್ಕೊಂಡು ಇಲಾಖೆ ಬಗ್ಗೆ ಮಾತಾಡಿ. ಅವ್ರಿಗೆ ಇಲಾಖೆಗೆ ಬಗ್ಗೆ ಏನು ಗೊತ್ತಿಲ್ಲ. RDPR ಇದ್ರು ಎಂದನ ಒಂದಿನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಅವರು ಡೈವರ್ಟ್ ಮಾಡಕ್ಕಷ್ಟೇ. RSS ಹೇಳ್ತಾರೆ ಡೈವರ್ಟ್ ಆಗ್ತದೆ ಅಂತ. ಅದಕ್ಕೆ ನಾನು ಅದನ್ನ ಡೈವರ್ಟ್ ಮಾಡಕ್ಕೆ ನಾನು ಇಷ್ಟಪಡಲ್ಲ.